ಸೊ ಈಗ ಗಮನಿಸ್ತಾ ಇದ್ದೀರಿ, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಕೂಡ ವ್ಯವಸ್ಥಾಪನಾ ಅಧ್ಯಕ್ಷ ಚಲಕರಿ ನಾರಾಯಣಸ್ವಾಮಿ ಅವರು ಕರಗದ ಬಗ್ಗೆ ರಾಷ್ಟ್ರಪತಿಗಳಿಗೆ ಗೊತ್ತಾದ ನಂತರ ಇವರನ್ನು ಕರೆಸಿ ಮಾತನಾಡಿಸ್ತಾರೆ. ಸೊ ಅವರು ಹೇಳ್ತಿದ್ದರ ಪ್ರಕಾರ ಬಹುಶಃ ರಾಷ್ಟ್ರಪತಿಗಳು ಬರಬಹುದು, ಆದರೆ ಇವತ್ತಾಗಿಲ್ಲ ಅಂದರೂ ಕೂಡ ಮುಂದೊಂದು ದಿನ ನಾನು ಧರ್ಮರಾಯಸ್ವಾಮಿ ದೇವಸ್ಥಾನಕ್ಕೆ ಬಂದೇ ಬರ್ತೀನಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಅವರ ಭೇಟಿಯ ನಿರೀಕ್ಷೆಯಲ್ಲಿ ನಾವು ಕೂಡ ಇದ್ದೀವಿ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾ ಇದ್ರು. ಸೊ ಆ ಒಂದು ಎಕ್ಸ್ಕ್ಲೂಸಿವ್ ಚಿತ್ರಗಳನ್ನು ಗಮನಿಸ್ತಾ ಇದ್ದೀರಿ. ಇವತ್ತು ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ವ್ಯವಸ್ಥಾಪನಾ ಅಧ್ಯಕ್ಷ ಚಲಕರಿ ನಾರಾಯಣಸ್ವಾಮಿ ಅವರು, ಧರ್ಮರಾಯಸ್ವಾಮಿ ದೇವಸ್ಥಾನದ ವ್ಯವಸ್ಥಾಪನಾ ಅಧ್ಯಕ್ಷರು, ಸೊ ಅವರು ಖುದ್ದಾಗಿ ಭೇಟಿ ಮಾಡಿ ರಾಷ್ಟ್ರಪತಿಗಳನ್ನು ಅವರು ಆಹ್ವಾನಿಸಿದರು. ಆ ಒಂದು ಎಕ್ಸ್ಕ್ಲೂಸಿವ್ ಫೋಟೋವನ್ನು ಕೂಡ ನಿಮ್ಮ ನ್ಯೂಸ್ ಫಸ್ಟ್ನಲ್ಲಿ ಗಮನಿಸ್ತಾ ಇದ್ದೀರಿ. ಸೊ ಬಹುಶಃ ಗೃಹ ಸಚಿವರು ಆಗಮಿಸ್ತಾರೆ, ರಾಮಲಿಂಗಾರೆಡ್ಡಿಯವರು ಕೂಡ ಆಗಮಿಸಿದ್ದಾರೆ. CM ಬೆಂಗಳೂರಿನಲ್ಲಿ ಇದ್ದಿದ್ದರೆ ಬಹುಶಃ ಅವರು ಬರ್ತಾಯಿದ್ರು. ಆದರೆ ಈಗ ಉಪಚುನಾವಣೆಯ ಕಾವಿರೋದ್ರಿಂದ, ಉಪಚುನಾವಣೆಗೆ ಸಂಬಂಧಪಟ್ಟಂಥ ತಯಾರಿಗಳು ನಡೀತಾ ಇರೋದ್ರಿಂದ, ಬಿರುಸಿನಿಂದ ಸಾಗ್ತಾ ಇರೋದ್ರಿಂದ ಅವರು ದಾವಣಗೆರೆ ಹಾಗೂ ಬಾಗಲಕೋಟೆಯಲ್ಲಿ ಬ್ಯುಸಿಯಾಗಿದ್ದಾರೆ. ಅವರು ಬರುವುದು ಇವತ್ತು ಕಷ್ಟ ಸಾಧ್ಯ. ಆದರೂ ಕೂಡ ಸರ್ಕಾರದ ಪ್ರತಿನಿಧಿಗಳಾಗಿ ಸಚಿವರಾಗಿರುವಂಥ ರಾಮಲಿಂಗಾರೆಡ್ಡಿ ಅವರು ಜೊತೆಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಆಗಮಿಸ್ತಾರೆ ಅನ್ನುವಂಥ ಮಾಹಿತಿ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.